ರಾಜ್ಯ ರಾಜಕಾರಣದಲ್ಲಿ ಜನಾರ್ದನ್ ರೆಡ್ಡಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಒಂದು ಕತೆ ಹೇಳುವ ಮೂಲಕ ಹಳೆ ಫ್ಲಾಶ್ ಬ್ಯಾಕ್ ಅನ್ನ ಕೆಣಕಿದ್ದಾರೆ. ಮೇಲಿನ ಕತೆ ಗಾಲಿ ಗುನ್ನ ಕೊಟ್ಟಿದ್ದು ಯಾರಿಗೆ? ಹೊಸ ಪಕ್ಷ ಒಗ್ಗಟ್ಟಿನ ಮಾತು 30 ಮಾತ್ರೆ. ಇದರ ಒಳಾರ್ಥ ಏನು, ಏನಿದೆ ಮರ್ಮ ಅನ್ನೋದು 12 ವರ್ಷಗಳ ಹಿಂದಿನ ಸೇಡನ್ನ ಮತ್ತೊಮ್ಮೆ ಜನಾರ್ದನ್ ರೆಡ್ಡಿ ನೆನಪಿಸಿಕೊಂಡಿದ್ದಾರೆ. ಸಾಕಷ್ಟು ಸಂಕಷ್ಟಗಳ ನಡುವೆ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಕಂಬ್ಯಾಕ್ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನ ರೆಡ್ಡಿ ಅವರು ಮಾಡ್ತಿದ್ದಾರೆ. ಬಿಜೆಪಿಯ ಬಾಗಿಲು ತಟ್ಟಿದಾಯ್ತು, ನಂತರ ಸ್ವಂತ ಪಕ್ಷ ಘೋಷಣೆ ಕೂಡ ಆಗಿದೆ. ಈಗ ಒಂದು ಕತೆ ಬಹಳಷ್ಟು ಚರ್ಚೆಗೆ ಕಾರಣ ಆಗಿದೆ. ಏನದು ಮೀನಿನ ಕತೆ? ಬನ್ನಿ. ಆ ಹೆಸರಲ್ಲಿ ಒಂದು ಖದರಿದೆ, ಒಂದು ಪವರಿದೆ. 12 ವರ್ಷಗಳ ಹಿಂದೆ ಬಳ್ಳಾರಿಯಿಂದ ದೆಹಲಿವರೆಗೆ ರಾಜಕೀಯದಲ್ಲಿ ಭರ್ಜರಿ ಸೌಂಡ್ ಮಾಡಿದ್ದ ಬಹದ್ದೂರ್ ಗಂಡು ರೆಡ್ಡಿ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಯಾಕಂದ್ರೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದ್ರಲ್ಲಿ ರೆಡ್ಡಿ ಹೆಸರು ಮುಂಚೂಣಿ ಪಟ್ಟಿಯಲ್ಲಿ ಬರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಸೂಪರ್ ಸ್ಟಾರ್ ಉಪೇಂದ್ರರಂತಹ ದೊಡ್ಡ ದೊಡ್ಡ ನಿರ್ದೇಶಕರೇ ರೆಡ್ಡಿ ಕುರಿತು ಸಿನಿಮಾ ಮಾಡಿದ್ರು. ಅಷ್ಟೇ ಯಾಕೆ, ತೆಲುಗಿನಲ್ಲೂ ಬಳ್ಳಾರಿ ಗಣಿಧಣಿಯ ಬಗ್ಗೆ ಸಿನಿಮಾಗಳು ಕೂಡ ಬಂದಿದ್ವು. ಆದ್ರೆ ಅದೊಂದು ಅಕ್ರಮ ಗಣಿಗಾರಿಕೆ ಕೇಸ್ ಜನಾರ್ದನ್ ರೆಡ್ಡಿ ರಾಜಕೀಯವನ್ನೇ ಬುಡಮೇಲು ಮಾಡಿತ್ತು. ಜೈಲು ಸೇರಿದ್ರು, ಬಳ್ಳಾರಿಗೆ ಎಂಟ್ರಿ ಕೊಡದಂತೆ 1 ದಶಕದ ಕಾಲ ನಿರ್ಬಂಧ ಕೂಡ ಎದುರಿಸಿದ್ರು. ಎಲ್ಲ ಘಟನೆಗಳು ನಡೆದು 12 ವರ್ಷಗಳೇ ಉರುಳಿ ಹೋಯ್ತು. ಈಗ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರು ಮಾಡಿರುವ ಜನಾರ್ದನ್ ರೆಡ್ಡಿ 12 ವರ್ಷಗಳ ಹಿಂದಿನ ಸೇಡಿನ ಉಸಿರು ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಆ ಸೇಡಿನ ಜ್ವಾಲೆ ಒಂದು ಮೀನಿನ ಕಥೆಯಾಗಿ ಹೊರಬಂದಿದೆ. ಅತಿ ಚಿಕ್ಕ ವಯಸ್ಸಲ್ಲಿ ರಾಜಕೀಯದಲ್ಲಿ ಬಂದಿರುವಂತ ನನ್ನನ್ನ ಯಾವ ರೀತಿ ಮೀನನ್ನ ಬಲೆಯಲ್ಲಿ ಸಿಗಾಕಿಸಿದ್ರು, ಯಾವ ರೀತಿ ತಂತ್ರ ವಿತಂತ್ರಗಳಿಂದ ಕಳೆದ 12 ವರ್ಷಗಳಿಂದ ಕೂಡ ಸಾರ್ವಜನಿಕ ಬದುಕಿಂದ ನನ್ನ ದೂರ ಇಡುವಂತ ಪ್ರಯತ್ನ ಎಲ್ಲರೂ ಕೂಡ ಸೇರಿ ಮಾಡಿದ್ರು ಬಂಧುಗಳು. ಜನಾರ್ದನ್ ರೆಡ್ಡಿ ಮೀನು ಮತ್ತು 30 ಮಾತ್ರೆಗಳ ಕಥೆ. ಎಲ್ಲೋ ಒಂದು ಕಡೆ ಬಲೆಯನ್ನ ಹಾಕಿರ್ತಾರೆ, ಒಂದು ದಿನಕ್ಕೆ 20-30 ಮಾತ್ರೆಗಳನ್ನ. 12 ವರ್ಷಗಳ ಹಿಂದಿನ ಜೈಲು ಕತೆಗೆ ಗಣಿಧಣಿ ನೋವು. ಯಾವ ರೀತಿ ಆನಂದವಾಗಿ ಈಜಾಡ್ಕೊಂತ ಹೋಗ್ತಾ ಇರುತ್ತೆ. ಆ ಮೀನಿಗೆ ಎಲ್ಲೋ ಒಂದು ಕಡೆ ಬಲೆಯನ್ನ ಹಾಕಿರ್ತಾರೆ, ಆ ಬಲೆಯಲ್ಲಿ ಮೀನು ಬಿಡುತ್ತೆ ಅಂತೇಳಿ ಆ ಮೀನಿಗೆ ಗೊತ್ತಿರಲ್ಲ. ಆ ಒಂದು ರೀತಿಯಲ್ಲಿ ನಾನು ನನ್ನ ಕಣ್ಣಿಗೆ ಕಂಡಿದ್ದೆಲ್ಲವೂ ಕೂಡ ಬೆಳಿಗ್ಗೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ನಂಬಿ ನನ್ನವರಿ ಅಂತ ಹೇಳಿ ನಾನು ಏನ್ ಭಾವಿಸಿದ್ದೆ. ನಾನು ರಾಜಕೀಯ ಅಂತಂದ್ರೇನೆ ತಂತ್ರ, ಕುತಂತ್ರ, ಮೋಸ, ದ್ವೇಷ, ಸುಳ್ಳು, ಒಬ್ಬರ ಬೆನ್ನ ಮೇಲೆ ಕಾಲನ್ನಿಟ್ಟು ಇನ್ನೊಬ್ಬರ ತಲೆ ಮೇಲೆ ಇನ್ನೊಂದು ಪಾದವನ್ನು ಇಟ್ಟು ತೊಳ್ಕೊಂತ ಹೋದ್ರೇನೆ ರಾಜಕೀಯದಲ್ಲಿ ಮುಂದೆ ಬರ್ತಾರೆ ಅಂತ ಹೇಳಿ ಅನುಭವ ಇರುವಂತವ್ರು ನನಗೆ ಹೇಳ್ತಾ ಇದ್ರು. ಎಸ್, ಜನಾರ್ದನ್ ರೆಡ್ಡಿ ಹೇಳಿದ ಈ ಮೀನು ಮತ್ತು ಗಾಳದ ಕತೆ ರಾಜ್ಯ ರಾಜಕೀಯದಲ್ಲೀಗ ಹೊಸ ಚರ್ಚೆ ಹುಟ್ಟು ಹಾಕಿದೆ. ಹಾವೇರಿಯಲ್ಲಿ ನಿನ್ನೆ ನಡೆದ ಕೆಆರ್ಪಿಪಿ ಪಾರ್ಟಿಯ ಸಮಾವೇಶದಲ್ಲಿ ಜನಾರ್ದನ್ ರೆಡ್ಡಿ ರಾಜಕೀಯದಲ್ಲಾದ ಕರಾಳ ಘಟನೆಗಳನ್ನ ಮೆಲುಕು ಹಾಕಿಕೊಂಡ್ರು. ಅದರಲ್ಲೂ ತನ್ನವರೇ ತನ್ನ ವಿರುದ್ಧ ಕುತಂತ್ರ ಮಾಡಿದ್ರು, ಮೀನನ್ನ ಗಾಳಕ್ಕೆ ಸಿಲುಕಿಸಿದಂತೆ ಮಾಡಿದ್ರು. ಅವರಿಗೆ ಈಗ 20ರಿಂದ 30 ಮಾತ್ರೆಗಳನ್ನ ಹಾಕಿಕೊಂಡು ನಿದ್ದೆ ಮಾಡುವಂತಾಗಿದೆ ಅಂತ ಯಾರ ಹೆಸರನ್ನು ಹೇಳದೆ ನೋವನ್ನ ತೋಡಿಕೊಂಡ್ರು. ಮಾನಸಿಕವಾಗಿ ಸಾರ್ವಜನಿಕ ಬದುಕಲ್ಲಿ ಜನರಿಗೆ ಒಳ್ಳೆಯದನ್ನೇ ಮಾಡಬೇಕಂತೇಳಿ ರಾತ್ರಿ ಹಗಲು ಯೋಚನೆ ಮಾಡಿದ್ದ ನನ್ನನ್ನ ಏನೇ ಸಮಸ್ಯೆಗಳಿದಾದ್ರೂ ಕೂಡ ಸಾರ್ವಜನಿಕ ಬದುಕಲ್ಲಿ ಬರ್ಲಿಕ್ಕೆ ಬಿಡದೇ ಇರುವಂತವರಿಗೆ ಇವತ್ತು ನನ್ನನ್ನ ಇತ್ತೀಚೆಗೆ 10 ವರ್ಷಗಳ ಕಾಲ ಫಸ್ಟ್ ಬಳ್ಳಾರಿಯಲ್ಲಿ ಬೀಳಲಿಲ್ಲ. 2 ವರ್ಷಗಳಿಂದ ನಾನು ಬಳ್ಳಾರಿಯಲ್ಲೇ ಇದ್ದೆ. ನಾನು ಈ ರಾಜಕೀಯ ಕುತಂತ್ರ ಮೋಸಗಳೆಲ್ಲದನ್ನು ಕೂಡ ನೋಡಿ ಇನ್ನೇನು ನನಗೆ ರಾಜಕೀಯನೇ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಆನಂದವಾಗಿ ನಾನು ಜೀವ ಮಾಡ್ತಾ ಇದ್ದೆ. ನಾನು ಮಾಡ್ತಾ ಇರೋ ಜೀವನಕ್ಕೂ ಕೂಡ ಇವತ್ತೇನು ಚುನಾವಣೆಗಳ ಹತ್ತಿರ ಬರ್ತಾ ಇದೆ, ಇವನು ಬಳ್ಳಾರಿಯಲ್ಲೇ ಇದ್ರೆ ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಭಾವವನ್ನ ಬೀರುವಂತ ಒಂದು ಪರಿಸ್ಥಿತಿಯಲ್ಲಿ ರಾಜಕೀಯದಲ್ಲಿ ಮತ್ತೆ ಎಲ್ಲಿ ಮುಂದಕ್ಕೆ ಬರ್ತಾನೆ ಅಂತೇಳಿ ಮತ್ತೆ ನನ್ನನ್ನು ಬಳ್ಳಾರಿಯಿಂದ ದೂರ ಮಾಡೋ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಸಫಲ ಕೂಡ ಆದ್ರು. ನಾನು ಎಲ್ಲಾ ಕಡೆ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೇನೆ, ನನಗೆ ತೊಂದರೆ ಕೊಟ್ಟವರು ಎಲ್ಲರೂ ಕೂಡ ಇವತ್ತು ಒಂದು ದಿನಕ್ಕೆ 20-30 ಮಾತ್ರೆಗಳನ್ನ ಹಾಕಿ ಮಲ್ಕೊಳ್ತಾ ಇದ್ದಾರೆ.
ಆದ್ರೆ ದೇವರು ಇವತ್ತಿಗೂ ಕೂಡ ಒಂದು ಮಾತ್ರೆಯನ್ನು ಕೂಡ ಹಾಕೊಳ್ದೇನೆ ಮಲಗುವ ಶಕ್ತಿ ನನಗೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಹೇಳಿದ ಈ ಸ್ಟೋರಿಯಲ್ಲಿ ಮೀನು ಯಾರು ಅಂತ ಹೇಳಿದ್ದಾರೆ. ಆದ್ರೆ ಅವರಿಗೆ ತೊಂದರೆ ಕೊಟ್ಟವರು ಯಾರು, ಯಾವ ಪಕ್ಷದವರು ಅನ್ನೋದನ್ನ ಮಾತ್ರ ಹೇಳಿಲ್ಲ. ರೆಡ್ಡಿ ಆಡಿದ ಮಾತು ಹರಿದಾಡ್ತಿದ್ದಂತೆ ರಾಜಕೀಯ ವಲಯದಲ್ಲಿ ಬಗೆ ಬಗೆಯ ಚರ್ಚೆಗಳು ಶುರುವಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಆಡಿದ ಮಾತ, ಬಿಜೆಪಿ ನಾಯಕರ ಬಗ್ಗೆ ಆಡಿದ ಮಾತ, ಅಥವಾ ತಮ್ಮ ಕುಚಿಕು ಶ್ರೀರಾಮುಲು ಬಗ್ಗೆ ಆಡಿದ ಮಾತ ಅನ್ನೋ ಚರ್ಚೆ ನಡೀತಿದೆ. ಯಾಕಂದ್ರೆ ಅದಕ್ಕೂ ಹಲವು ಕಾರಣಗಳಿವೆ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿಗೆ ಅಧಿಕಾರಕ್ಕೆ ಸಿಕ್ಕಿದ್ದೇ ಕರ್ನಾಟಕದಲ್ಲಿ. ಬಿಜೆಪಿ ಅಧಿಕಾರಕ್ಕೆ ತರುವುದರಲ್ಲಿ ರೆಡ್ಡಿ ಮಹತ್ವದ ಪಾತ್ರ ವಹಿಸಿದ್ರು. ಇದೇ ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ ಕಿಂಗಣಿಗೆ ಗುರಿಯಾಗಿದ್ರು. ಕಾಂಗ್ರೆಸ್ ಜೊತೆಗೆ ಬಿಜೆಪಿಯಲ್ಲೂ ರೆಡ್ಡಿಗೆ ವಿರೋಧಿಗಳು ಹೆಚ್ಚಳವಾಗತೊಡಗಿದ್ರು. ಸುಷ್ಮಾ ಸ್ವರಾಜ್ ಜೊತೆಗಿನ ಬಾಂಧವ್ಯ ಸ್ವಪಕ್ಷೀಯರದ್ದೇ ಕಣ್ಣು ಕೊಕ್ಕಿತ್ತು. ಬಳಿಕ ರೆಡ್ಡಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಕೇಸ್ ದಾಖಲಾಗಿತ್ತು. 3.5 ವರ್ಷ ಜೈಲು ಶಿಕ್ಷೆ ಕೂಡ ಜನಾರ್ದನ್ ರೆಡ್ಡಿ ಅನುಭವಿಸಿದ್ರು. ಜೈಲಿಗೆ ಹೋದಾಗ್ಲೂ ಜನಾರ್ದನ್ ರೆಡ್ಡಿಯನ್ನ ಸ್ವಪಕ್ಷೀಯರು ಸಮರ್ಥಿಸಿಕೊಳ್ಳಿಲ್ಲ. ಜೈಲಿಂದ ಬಂದ ಮೇಲೆ ಬಳ್ಳಾರಿಗೂ ಎಂಟ್ರಿ ಕೊಡದಂತೆ ಕೋರ್ಟ್ ನಿರ್ಬಂಧ ಕೂಡ ಹೇರಿತ್ತು. ಹೀಗೆ ರೆಡ್ಡಿ ರಾಜಕೀಯ ಜೀವನದಲ್ಲಿ ಸುನಾಮಿಯದ್ದ ಮೇಲೆ ಮತ್ತೆ ಬಿಜೆಪಿ ಸೇರ್ತಾರೆಂಬ ಮಾತಿತ್ತು. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಪಡೆದ ಮೇಲೆ ಬಿಜೆಪಿ ಸೇರಲು ಶತ ಪ್ರಯತ್ನವನ್ನ ಮಾಡಿದ್ರು. ತಮ್ಮ ಜೀವದ ಗೆಳೆಯ ಸಚಿವ ಶ್ರೀರಾಮುಲು ಮೂಲಕ ಬಿಜೆಪಿ ಸೇರಲು ಯತ್ನಿಸಿದ್ರು. ಆದ್ರೆ ಶ್ರೀರಾಮುಲು ಮುಂದೆ ಸಂಧಾನ ಮಾಡಿ ಹಿಂದೆ ಸಂಚು ಮಾಡಿದ್ದಾರೆ ಅನ್ನೋ ಆರೋಪ ರೆಡ್ಡಿ ಪಾಳೆಯದಲ್ಲಿ ಇದೆ. ಹೀಗಾಗಿ ತಾವು ಹೇಳಿದ ರಾಜಕೀಯ ಕುತಂತ್ರದ ಮಾತು ತಮ್ಮ ಆಪ್ತ ಮಿತ್ರ ಶ್ರೀರಾಮುಲು ಬಗ್ಗೆನ ಅನ್ನೋ ಚರ್ಚೆಯೂ ನಡೀತಿದೆ. ಬಿಜೆಪಿ ಕೇಂದ್ರ ನಾಯಕರಿಗೂ ರೆಡ್ಡಿ ಪರೋಕ್ಷ ಸಂದೇಶ. ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಸೇರಲು ಯತ್ನಿಸಿದ್ರು, ಬಿಜೆಪಿಯ ಕೇಂದ್ರ ನಾಯಕರೇ ವಿರೋಧಿಸಿದ್ರು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಬಿಜೆಪಿಯ ಇಬ್ಬರು ಕೇಂದ್ರ ನಾಯಕರಿಗೂ ಈ ಮೂಲಕ ಪರೋಕ್ಷ ಸಂದೇಶವನ್ನ ಜನಾರ್ದನ್ ರೆಡ್ಡಿ ರವಾನೆ ಮಾಡ್ತಿದ್ದಾರೆ ಅನ್ನೋ ಮಾತು ಸಹ ಕೇಳಿ ಬರ್ತಿದೆ. ಇದೇ ಕಾರಣಕ್ಕೆ ರಾಜಕೀಯ ಸ್ಥಿತ್ಯಂತರದ ನಡುವೆ ಜನಾರ್ದನ್ ರೆಡ್ಡಿ ಕೆಆರ್ಪಿಪಿ ಪಕ್ಷ ಸ್ಥಾಪಿಸಿ 2ನೇ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ತಮ್ಮನ್ನ ವಿರೋಧಿಸಿದವರಿಗೆ ಮತ್ತಷ್ಟು ಬಲಗೊಳ್ಳುವ ಮೂಲಕ ಉತ್ತರಿಸಲು ಜನಾರ್ದನ್ ರೆಡ್ಡಿ ರೆಡಿಯಾಗಿದ್ದಾರೆ. ಇದೇ ಕಾರಣಕ್ಕೆ ಮೊದಲಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಸಮಾವೇಶಗಳನ್ನ ನಡೆಸಿದ ಜನಾರ್ದನ್ ರೆಡ್ಡಿ ಈಗ ಉತ್ತರ ಕರ್ನಾಟಕದಲ್ಲೂ ತಮ್ಮ ಪವರ್ ತೋರಿಸಲು ಮುಂದಾಗಿದ್ದಾರೆ. ಉತ್ತರ ಕರ್ನಾಟಕದಲ್ಲೂ ಹಕ್ಕು ಸ್ಥಾಪಿಸಲು ರೆಡ್ಡಿ ಪ್ಲಾನ್. ಕಲ್ಯಾಣ ಕರ್ನಾಟಕದಲ್ಲಿ ರಾಷ್ಟ್ರೀಯ ಪಕ್ಷಗಳ ಗೇಮ್ ಚೇಂಜ್ ಮಾಡುವ ತಂತ್ರ ಹೂಡಿರುವ ಜನಾರ್ದನ್ ರೆಡ್ಡಿ ಈಗ ಉತ್ತರ ಕರ್ನಾಟಕದಲ್ಲೂ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಮಾಡಲು ಮುಂದಾಗಿದ್ದಾರೆ. ಈಗಾಗಲೇ ವಿಜಯಪುರ ಜಿಲ್ಲೆಯ ನಾಗಠಾಣ, ಇಂಡಿ ಮತ್ತು ಸಿಂದಗಿಯಲ್ಲಿ ಪ್ರಚಾರ ಮಾಡಿದ್ರು. ನಾಗಠಾಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀಕಾಂತ್ ಬಂಡಿ ಗೆಲ್ಲಿಸಿ ಅಂದ್ರು. ನಿನ್ನೆ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ಮಾತನಾಡುವ ವೇಳೆ ತಮ್ಮ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಟ್ನಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿ ಪಕ್ಷ ಸಂಘಟನೆ ಮಾಡ್ತಿದ್ದ ಜನಾರ್ದನ್ ರೆಡ್ಡಿ ಈಗ ನಿಧಾನವಾಗಿ ಗುಡುಗೋಕೆ ಶುರು ಮಾಡಿದ್ದಾರೆ. ಎದೆಯೊಳಗಿನ ನೋವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಅದು ಮುಂದೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ನಷ್ಟವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹಾವೇರಿಯಿಂದ ಸೂರಜ್, ವಿಜಯಪುರದಿಂದ ಅಶೋಕ್ ಜೊತೆ ವೀರೇಶ್, TV9 ಬಳ್ಳಾರಿ.